ಪ್ರಿಯ ಸಹೋದರೆಲ್ಲರಿಗೂ ನನ್ನ ವಂದನೆಗಳು ಚೆಲ್ಲಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಬೈಬಲ್ ಗ್ರಂಥದಿಂದ ಮಾರ್ಕನ ಬರೆದಿರೋ ಅಂಥ ಪುಸ್ತಕ 1ನೇ ಅಧ್ಯಾಯ 21 ವಚನದಲ್ಲಿ 22ರಿಂದ ನಾವು ಓದ್ಕೊಳ್ಳೋಣ. ಆತನ ಬೋಧನೆಯನ್ನು ಕೇಳಿ ಜನರು ವಿಸ್ಮಯಗೊಂಡರು, ಯಾಕಂದರೆ ಆತನು ಧರ್ಮಶಾಸ್ತ್ರಿಗಳಿಂದ ಬೋಧಿಸಿದ ಅಧಿಕಾರವಿದನಂತ ಬೋಧಿಸುತ್ತಿದ್ದನು. ಆ ಸಮಯದಲ್ಲಿ ಸಭಾಮಂದಿರದೊಳಗೆ ಅಶುದ್ಧಾತ್ಮೆಯು ಒಬ್ಬ ಮನುಷ್ಯನಿದ್ದನು. ಅವನು, ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೇಕೆ? ನೀನು ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಬಂದಿರುವೆಯಾ? ನೀನು ಯಾರೆಂದು ನಾನು ಬಲ್ಲನು. ನೀನು ದೇವರಿಂದ ಬಂದ ಪರಿಶುದ್ಧನು ಎಂದು ಕೂಗಿ ಹೇಳಿದನು. ಆಗ ಯೇಸು, ಸುಮ್ಮನಿರು, ಅವನನ್ನು ಬಿಟ್ಟು ಹೊರಗೆ ಬಾ ಎಂದು ಗದರಿಸಿದನು. ಆ ಅಶುದ್ಧಾತ್ಮ ಅವನನ್ನು ರಭಸದಿಂದ ಒದ್ದಾಡಿಸಿ ಗಟ್ಟಿಯಾಗಿ ಕೂಗುತ್ತಾ ಅವನೊಳಗಿಂದ ಹೊರಗೆ ಬಂತು ಅಂತ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿಗಳೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂಥ ಸಮಯದಲ್ಲಿ ನಡೆದಿರುವಂಥ ಈ ಅದ್ಭುತ ಕಾರ್ಯಗಳನ್ನು ನಾವು ಈ ಸಮಯದಲ್ಲಿ ಓದಿಕೊಂಡಿದ್ದೀವಿ. ದೇವರು ನಮ್ಮ ಬಲಹೀನತೆಗಳನ್ನು, ನಮ್ಮಲ್ಲಿರುವಂಥ ದುರಾತ್ಮಗಳನ್ನು ಒದ್ದು ಓಡಿಸೋಕ್ಕೆ ಸಾಮರ್ಥ್ಯವಂತ ದೇವನಾಗಿದ್ದಾನೆ. ಅವರು ಪರಿಶುದ್ಧನಾಗಿರುವಂಥ ದೇವನು, ಸತ್ಯ ದೇವನು, ಈ ಲೋಕ ಸೃಷ್ಟಿಕರ್ತನು. ನಮಗಾಗಿ ಪರಲೋಕದಿಂದ ಈ ಭೂಲೋಕಕ್ಕೆ ನಮ್ಮ ಪಾಪಗಳಿಂದ ಹಿಂಸೆಪಟ್ಟಿರುವಂಥ ದೇವನು, ಮರಣ ಹೊಂದಿರುವಂಥ ದೇವನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಮಲೆ ಮಾಡಿ ನಮ್ಮನ್ನು ವಿಮೋಚಿಸಿದಂಥ ದೇವನಾಗಿದ್ದಾನೆ. ನನ್ನ ಸ್ನೇಹಿತರೇ, ಸಹೋದರಿಗಳೇ, ಎಲ್ಲ ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ದೇವರ ಚಿತ್ತವನ್ನು ಈ ಲೋಕದಲ್ಲಿ ನಾವು ಆರೋಗ್ಯವಂತರಾಗಿ ಇರುವಂತೆ ನಾವು ಬಯಸ್ತೀವಿ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನನ್ನ ಪರಲೋಕದಲ್ಲಿರುವ ತಂದೆಯೇ, ಈಗ ನಿನ್ನ ಸಮಯದಲ್ಲಿ ಇರುವಂಥ ಎಲ್ಲ ಜನಗಳಿಗಾಗಿ ನಾನು ಬೇಡ್ಕೊಳ್ತಿದ್ದೀನಿ. ಎಲ್ಲರನ್ನ ನೀವು ಆಶೀರ್ವಾದ ಮಾಡು. ಅವರ ಬಲಹೀನತೆಗಳನ್ನು, ಅವರ ವ್ಯಾಧಿಗಳನ್ನು, ಅವ್ರನ್ನ ಹಿಂಸೆ ಮಾಡಿರೋಂಥ ದುರಾತ್ಮ ಶಕ್ತಿಗಳಿಂದ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿಮ್ಮನ್ನು ಬೇಡ್ಕೊಳ್ತಿದ್ದೀವಿ ತಂದೆಯೇ. ಎಲ್ಲ ಜನರು ಸಮಾಧಾನವಾಗಿರ್ಬೇಕಂತ ನಾವು ಬೇಡಿಕೊಂಡು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆಯೇ. ಆಮೆನ್.